ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 112ನೇ ಅಧ್ಯಾಯ 2ನೇ ವಚನವು ಈ ರೀತಿಯಾಗಿ ಹೇಳುತ್ತೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನಿಮ್ಮ ಕುಟುಂಬವು ಶುಭವು ಕಾಣಿಸಬೇಕಾ? ನಿಮ್ಮ ಕುಟುಂಬವು ಆಶೀರ್ವಾದ ಹೊಂದಬೇಕಾ? ಹಾಗಾದ್ರೆ ನಾವು ನೀತಿವಂತರಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಕುಟುಂಬಕ್ಕೆ ಶುಭ ಉಂಟಾಗುವಂತೆ ದೇವರು ಸಹಾಯ ಮಾಡ್ತಾರೆ. ಹಾಗಾದ್ರೆ ನಾವು ಯಾವುದೇ ರೀತಿಯಾದ ಪಾಪ ಮಾಡದ ಹಾಗೆ, ದೇವರಿಗೆ ವಿರೋಧವಾಗಿ ನಾವು ನಡೆದುಕೊಳ್ಳದ ಹಾಗೆ, ದೇವರ ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳುತ್ತಾ ನಾವು ನೀತಿವಂತರಾಗಿ ನಾವು ಬಾಳುವಾಗ ದೇವರು ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಅದನ್ನು ನಮ್ಮನ್ನು ಆಶೀರ್ವಾದ ಮಾಡುತ್ತಾ, ನಮ್ಮ ವಂಶದವರನ್ನು ಕೂಡ ಆಶೀರ್ವಾದ ಮಾಡುತ್ತಾ ಶುಭ ಉಂಟಾಗುವಂತೆ ಆತನು ಆಶೀರ್ವಾದ ಮಾಡ್ತಾರೆ. ಈ ವಾಕ್ಯದ ಪ್ರಕಾರ ನೀವು ನಡೆದುಕೊಳ್ಳಿರಿ, ನೀತಿವಂತರಾಗಿ ನೀವು ಜೀವಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.